ಸಚಿವ ಸಂಪುಟ ರಚನೆಯಾಯಿತು. ಈಗ ಖಾತೆ ಹಂಚಿಕೆ ಕಸರತ್ತು. ಇವತ್ತು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಜೊತೆಗೆ ಹರಿಪ್ರಸಾದ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆ. ನಾಳೆ ಬೆಳಿಗ್ಗೆ ದೆಹಲಿಯಿಂದ ವಾಪಸ್ ಆಗ್ತಾರೆ ಸಿಎಂ. ಬಹುತೇಕ ಸೋಮವಾರ ಸಚಿವರಿಗೆ ಖಾತೆಗಳ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಅಂತನ್ನೋದೇ ಬಹಳ ದೊಡ್ಡದಾದಂತಹ ಸರ್ಕಸ್ ಆಯಿತು. ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಯಿತು. ಅದೆಲ್ಲವನ್ನ ಕೂಡ ಶಮನಪಡಿಸೋದ್ರಲ್ಲಿ ಬಹಳ ದೊಡ್ಡ ಕಸರತ್ತು ನಡೆಸಬೇಕಾಯಿತು ಸಿಎಂ, ಕೆಪಿಸಿಸಿ ಅಧ್ಯಕ್ಷರು, ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ. ಈಗಿರೋದು ಖಾತೆ ಹಂಚಿಕೆ ವಿಚಾರ. ಇಲ್ಲೂ ಏನೂ ಸಮಸ್ಯೆಗಳಾಗಬಾರ್ದು, ಮತ್ಯಾವುದೇ ಆಕ್ರೋಶ ಭುಗಿಲೇಳಬಾರದು. ಆ ದೃಷ್ಟಿಯಿಂದ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆ ನಡೆದಿದೆ. ಬಹುತೇಕ ಸೋಮವಾರ ಸಚಿವರಿಗೆ ಖಾತೆಗಳ ಹಂಚಿಕೆಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಎಂ ಡಿಕೆಶಿ ಸರ್ಕಾರದ ಸಂಪುಟ ವಿಸ್ತರಣೆ ಬಳಿಕ ಶಾಸಕರ ಅಸಮಾಧಾನ ಸ್ಫೋಟ ಆಗಿದ್ದು, ಹಲವರ ಮುನಿಸು ತಣ್ಣಗಾಗಿದ್ರೆ ಇನ್ನೂ ಕೆಲ ಶಾಸಕರು ಕೊತ ಅಂತಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲೀಗ ತ್ಯಾಗದ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಕೈಗೊಳ್ಳಲಿದ್ದು ಕುತೂಹಲ ಮೂಡಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಖಾತೆ ಹಂಚಿಕೆಗೆ ಕಸರತ್ತು. ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದೆ. ಇಂದು ದೆಹಲಿಗೆ ಸಿಎಂ ಡಿಕೆ, ಸೋಮವಾರ ಖಾತೆ ಹಂಚಿಕೆ ನಿರೀಕ್ಷೆ. ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ. ಕಡಿಮೆಯಾಗದ ಶಾಸಕರ ಮುನಿಸು, ಸಚಿವರ ತ್ಯಾಗದ ಮಾತು. ತುಂಬಾ ಅಸಮಾಧಾನ ಆದಾಗ ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ಸಂಪುಟ ವಿಸ್ತರಣೆ ಆಯ್ತು, ಸಚಿವರು ಪಟ್ಟಕ್ಕೇರಿದ್ದಾಯ್ತು. ಸಚಿವರೆಲ್ಲ ಬರ ಅಧ್ಯಯನ ಅಂತ ಜಿಲ್ಲೆ ಸುತ್ತುತ್ತಿದ್ದಾರೆ. ಆದ್ರೆ ಸಚಿವ ಸ್ಥಾನ ಸಿಗದವರು ದೆಹಲಿಗೆ ಹೋಗಿ ರೌಂಡ್ ಹಾಕಿ ಬಂದಿದ್ದಾರೆ. ಈ ನಡುವೆ ಸಿಎಂ ಡಿಕೆ ಇಂದು ದೆಹಲಿಗೆ ತೆರಳುತ್ತಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ಮಧ್ಯೆ ಕೆಲವರ ಸಂಧಾನ ಸಕ್ಸಸ್ ಆಗಿದ್ರೆ ಹಲವರು ಸಿಡಿ ಅಂತಿದ್ದಾರೆ. ಕೆಲ ಸಚಿವರ ರಾಜೀನಾಮೆ ಕೊಡಿಸಿ ಸಿಟ್ಟಾದ ಕೆಲ ಪ್ರಮುಖ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆಂಬ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಿದೆ. ತುಂಬಾ ಅಸಮಾಧಾನ ಆದಾಗ ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ಒಬ್ಬರನ್ನ ಇಳಿಸಿ ಮತ್ತೊಬ್ಬರನ್ನ ಪಟ್ಟಕ್ಕೇರಿಸುವ ಬಗ್ಗೆ ನಡೆಯುತ್ತಿರೋ ಚರ್ಚೆ ಕುರಿತು ಪ್ರತಿಕ್ರಿಯಿಸಿರೋ ನಾಯಕರು ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡ್. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಸಿದ್ಧ ಇರಬೇಕು. ತುಂಬಾ ಅಸಮಾಧಾನ ಹೊಂದಿರುವಂತವ್ರಿಗೆ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೇರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಕೆಲವರು ಬದಲಾವಣೆ ಮಾಡಿ ಅಸಮಾಧಾನ ಇತರಿಗೆ ಅವಕಾಶ ಕೊಡಬೇಕು ಮಾಡೋದು ಸರಿ ಇದೆಯಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ತುಂಬಾ ಅಸಮಾಧಾನ ಆದಾಗ ಯಾರೋ ಒಬ್ರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆದಾಗುತ್ತೆ. ಅದೆಲ್ಲ ವರಿಷ್ಠರು ನೋಡ್ತಾರೆ. ಈಗೇನೇ ಗೊಂದಲ ಇದ್ರೂ ಕೂಡ ನಮಗೆ ಆ ಅಧಿಕಾರ ಇರೋದಿಲ್ಲ. ಇವರೆಲ್ಲ ತ್ಯಾಗದ ಮಾತಾಡಲು ಕಾರಣವೇ ಶಾಸಕರ ಮುನಿಸು. ಯಾಕಂದ್ರೆ ಶಾಸಕರ ಅಸಮಾಧಾನದ ವಿಚಾರವೀಗ ಹೈಕಮಾಂಡ್ ಅಂಗಳ ತಲುಪಿದೆ. ನಿಷ್ಠಾವಂತ ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಹಿರಿಯರನ್ನ ನಿರ್ಲಕ್ಷಿಸಿ ಅನ್ಯಾಯ ಮಾಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೊಂದೆಡೆ ಚಿತ್ರದುರ್ಗದ ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಮಾನ ಮನಸ್ಕರ ಸಭೆ ನಡೆಸಿದ್ದಾರೆ. ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ರಾಜ್ಯ ಕುರುಬ ಸಂಘ ಕೂಡ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ಹೊರಹಾಕಿದೆ. ಆದರೆ ಸಾಮಾಜಿಕ ನ್ಯಾಯ ಕಷ್ಟ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ.
ಈ ಅಸಮಾಧಾನ ಮುನಿಸಿನ ಮಧ್ಯೆ ಡಿಕೆ ದೆಹಲಿಗೆ ಹೋಗ್ತಿದ್ದಾರೆ. ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಸೋಮವಾರ ಬೆಳಗ್ಗೆ ದೆಹಲಿಯಿಂದ ಸಿಎಂ ವಾಪಸ್ ಆಗಲಿದ್ದಾರೆ. ಹೀಗಾಗಿ ಖಾತೆ ಹಂಚಿಕೆಯಾಗೋ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಹಂಚಿಕೆಯಾಗಿರೋ ಸಚಿವರ ಖಾತೆಯು ಬದಲಾವಣೆಯಾಗುತ್ತೆ ಎಂಬ ನಿರೀಕ್ಷೆಯೂ ಹೆಚ್ಚಾಗಿದೆ. ಡೆಲ್ಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀವಿ. ನಿಮಗೆ ತಿಳಿಸ್ಬಿಟ್ಟು ಹೋಗ್ತಾರೆ. ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ ಅದು ನನಗೆ ಗೊತ್ತಿಲ್ಲ, ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ. ಇವತ್ತು ನಾಳೆ ಮಾಡ್ತಾರೆ, ಸಮಸ್ಯೆ ಆಗ್ತಾ ಇದೆ. ಮಾಡ್ತಾರೆ. ಏನು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಇನ್ನು ಡಿಕೆ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ. ಈ ಸ್ಥಾನಕ್ಕೆ ಮಹಿಳಾ ಶಾಸಕರ ಪೈಪೋಟಿ ಜೋರಾಗಿದೆ. ಹರಪನಹಳ್ಳಿ ಶಾಸಕಿ MP ಲತಾ ಮಲ್ಲಿಕಾರ್ಜುನ ಮಾತನಾಡಿ, ನನಗೆ ಸಚಿವ ಸ್ಥಾನ ಕೊಡಿ ಅಂತಲ್ಲ, ಕೊಟ್ರೆ ನಿಭಾಯಿಸಬಲ್ಲೆ ಎಂದಿದ್ದಾರೆ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಚರ್ಚೆ ಮಾಡಿ ನಿರ್ಧರಿಸಲಾಗುತ್ತೆ ಅಂತ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವಕಾಶ ಕೊಟ್ಟರೆ ಮಾಡಬಲ್ಲೆ, ಬಟ್ ನಾವಾಗಿ ಅಂತ ಕೇಳೋಕ್ಕಿಂತ ಹೆಚ್ಚಾಗಿ ಸೀನಿಯರ್ ಆಗಿರೋರು ಇದ್ದಾರೆ, ಅವರಿಗೆ ಮೊದಲು ಕೊಡಬೇಕು. ಇಚ್ಛೆ ವ್ಯಕ್ತಪಡಿಸ್ತಾರೆ, ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನರಿಂದ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಶಾಸಕರ ಮುನಿಸಿನ ಮೂಟೆ ಹೊತ್ತು ಶಾಸಕರ ಅಸಮಾಧಾನವನ್ನ ತಣಿಸೋ ಜೊತೆಗೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡೋಕೆ ಡಿಕೆ ದೆಹಲಿಗೆ ಹೋಗ್ತಿದ್ದಾರೆ. ಖಾತೆ ಹಂಚಿಕೆ ಬಳಿಕವೂ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ಅನಿಲ್, TV9 ಬೆಂಗಳೂರು.